ಅಲ್ಲಿಂದ ಕನಕಪುರ ಹೋಗಿ ಹಾಗೆ BR ಹಿಲ್ಸಿಗೆ ಹೋಗೋಣ. ಸೊ ಆಲ್ ಸೆಟ್, ಐ ಸಿ ಯು ಆನ್ ದ ರೈಡ್. ಚಲೋ. ಅಷ್ಟೊಂದು ಚಳಿ ಕಾಣಿಸ್ತಾ ಇಲ್ಲ, ಅನಿಸ್ತಾ ಇಲ್ಲ. ಮೇ ಬಿ ಎಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಚಳಿ ಇರ್ಬೋದು, ಯಾಕಂದರೆ ಅದು ಸ್ವಲ್ಪ ಬೆಟ್ಟ ಕಾಡು ಪ್ರದೇಶ ಅಲ್ವಾ, ಆ ಕಡೆ ಸ್ವಲ್ಪ ಚಳಿ ಇದ್ದೇ ಇರುತ್ತೆ. ಹಾಗೆ ನಮ್ಮ ಪ್ರಯಾಣ ಮುಂದುವರಿಸ್ತಾ ಈ ಹಂಪನ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ತಾ ಇರೋಣ. ಸಿ ಯು ಜಗನಗರಗ. ಈಗ ರೀಚ್ ಆಗಿದ್ದೀವಿ ಮೈಸೂರು ರೋಡ್. ಹೆವಿ ಟ್ರಾಫಿಕ್ ನೋಡಿ, 5:40 ಟೈಮ್, ಬೆಳಿಗ್ಗಿನ ಜಾವ ಇಷ್ಟೊಂದು ಟ್ರಾಫಿಕ್ ಇರುತ್ತೆ. ಕೊಂಚೆ ಇನ್ಸ್ಟಾ ಊಟಿ शॉर्ट जाता करेक्ट. हाँ ऊटी थई सो लगी, मैसूर रोड से दूर जाता, मस्त दूर जाता. करेक्ट करेक्ट. हाँ हाँ ओके ओके लेट्स गो, लेट्स स्टार्ट राइट नाउ. ಹಿಂಗೆ ಹೋಗೋದು ಮೈಸೂರು ರೋಡ್. ಅವು ಎಕ್ಸ್ಪ್ರೆಸ್ ವೇಲಿ ಹೋಗಲ್ಲ, ಈ ಸೈಡಿಂದ ಒಂದು ರೋಡ್ ಕಾಣುತ್ತಲ್ಲ, ಇದು ಈ ರೋಡಿಂದಲೇ ಹೋಗೋದು. ಟೆಂಪಲ್ ಇಸ್ ವೆರಿ ಬ್ಯೂಟಿಫುಲಿ ಡೆಕೋರೇಟೆಡ್. ದೇವಸ್ಥಾನಗಳೆಲ್ಲ ಲೈಟ್ ಹಾಕಿ ತುಂಬ ಚೆನ್ನಾಗಿ ಶೃಂಗರಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದೆ ಬಿಡ್ರಿ, ಇಲ್ಲಿಂದ ಒಂದು ಲೆಫ್ಟ್ ತೊಗೊಂಡ್ರೆ ನಮ್ಮ ಎಲೋಮೋಟಿವ್ ಫಿಲ್ಮ್ ಸಿಟಿ ಸಿಗುತ್ತೆ. ನೋಡುವ ಮುಂದೆ ಏನು ಸಿಗುತ್ತೆ ಅಂತ. ಒಂದು ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಸ್ವಲ್ಪ ತುಂಬಿಸ್ಬಿಡೋಣ ಅಂತ ಪ್ಲ್ಯಾನು. ಇಲ್ಲಿಂದ 36 ನಿಮಿಷ ಇದೆ ಸನ್ರೈಸ್ ಪಾಯಿಂಟಿಗೆ. ನೋಡುವ ಏನು ಸಿಗುತ್ತೆ ಅಲ್ಲಿ, ನಂಗೆ ಗೊತ್ತಿಲ್ಲ. ಸುಮ್ಮನೆ ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡು ಚೆಕ್ ಮಾಡಿದೆ ಯಾವ ಬೆಟ್ಟದ ಮೇಲೆ ಗಾಡಿ ಹೋಗುತ್ತೆ ಅಂತ, ಅದೇ ಬೆಟ್ಟ ತೋರಿಸ್ತಾ ಇತ್ತು. ಸೊ ಅದೇ ಮ್ಯಾಪ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಮೇಲೆ ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ. ಟ್ರಕ್ಸ್ಗಳು ಬೇರೆ ಸಿಕ್ಕಾಪಟ್ಟೆ ಇದೆ. ಆ ಟೋಲ್ ರೋಡಲ್ಲಿ ಈ ಟ್ರಕ್ಗಳೆಲ್ಲ ಹೋಗೋದೇ ಇಲ್ಲ ಅನಿಸುತ್ತೆ. ಅಟ್ಲೀಸ್ಟ್ 500 ರೂಪಾಯಿ ಒಂದು ಟೋಲಿಂದ ಇನ್ನೊಂದು ಟೋಲ್ಗೆ ಹೋಗಲಿಕ್ಕೆ ಅವ್ರಿಗೆ ಬೇಕಾಗುತ್ತೆ. ಸೊ ಎನಿವೇಸ್, ಈಗ ಡಿವಿಯೇಟ್ ಆಗಿ ರಾಮನಗರದಿಂದ ಒಳಗೆ ಬಂದಿದ್ದೀವಿ ಟುವರ್ಡ್ಸ್ ಕನಕಪುರ ರೋಡ್. ಯಾವ ಥರ ಅಲ್ಲಿ ಶೇಪ್ ನೋಡಿ, ಅದ್ರದ್ದು 90 ಡಿಗ್ರಿ ಎಲಿವೇಶನ್ ಇದೆಯಾ ಅಲ್ಲಿ. ಬೆಟ್ಟದ ಬೀಚಲ್ಲಿ ನೋಡ್ತಿದ್ದೀರಾ ಅಲ್ಲಿ 90 ಡಿಗ್ರಿ ಸ್ಟೀಪ್ ಆ್ಯಂಗಲ್. ಯಾರೋ ಕಟ್ ಮಾಡಿದಾಗಿದೆ. I did not say any words to describe this place, and I'll not be able to make justice. Chance illa. And there is a beautiful rock formation. It looks like a tortoise with a huge shell. Good. ಚೆನ್ನಾಗಿದೆ ರೋಡ್, ಹೇಗಿದ್ರು ಸೂಪರ್ ಆಗಿದೆ. ಜಸ್ಟ್ ದಟ್ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ. ಇಲ್ಲಿಂದ ಮೇಲೆ ಸೂಪರ್ ಇದೆ ಮಾರ ಜಾಗ. ಯಾವ ಸಖತ್ ಹಾಟ್ ಮಗ. ಬಶಾದ okay, it's the off-road bit. Let's see how I do. ಚೆನ್ನಾಗಿದೆ ರೋಡ್, ಅಂದರೆ ಆಫ್ ರೋಡಿಗೂ ಚೆನ್ನಾಗಿದೆ. ಒಂಥರ ಅಷ್ಟೊಂದು ಕಷ್ಟ ಇಲ್ಲ, ಅಷ್ಟೊಂದು ಈಸಿನೂ ಇಲ್ಲ. ಫಸ್ಟ್ ಗೇರಲ್ಲೇ ಓಡಿಸೋಣ, ಯಾಕಂದರೆ ಸ್ಟಾಲ್ ಆಗ್ಬೋದು ಗಾಡಿ. ಅದಕ್ಕೆ ಸ್ವಲ್ಪ ಲಾಂಗ್ ಟರ್ನ್ ತೊಗೊಂಡ್ರೆ ಒಳ್ಳೆಯದು. ಚೆನ್ನಾಗಿದೆ ರೋಡುಗಳು. ಓಕೆ, ಹೆಂಗಿದೆ ನಮ್ಮ ಪಯಣ?
ನೀನು ಹತ್ತಿರದೇ ಬಿಟ್ಟಿದ್ದೀವಿ ಬಟ್ ಚೆನ್ನಾಗಿದೆ. ಓಕೆ ಸೊ ಫಾರ್ ಸೋ ಗುಡ್. ಲೆಟ್ ಹಿಮ್ ಗೋ. आराम से मोमेंटम जाओ का मोमेंटम दिला ना हत्र पुष्कर कागी कैसे सा लोकेशन माग गोत्नाशिल हंग ऑफ रोडस माड राब 1 मिनिट राब ला कॅमेरा वरी कॅप्चर जाता. ओके सकल कसं असं फातर हंग वयर चढ ना फातर सर त्या गॅरंटी स्लिप जाता हंग. ओके हां चिकी मागशी हां मागशी हां आज चढ. ओके राब 1 मिनिट राब ए राब रे पाठी नहीं ऑल पार्ट ऑफ एडवेंचर. राब साइड स्टँड घातला ना घालच्या आहे ना गिररच ने. ओके गिररच ने कशीच कूलेंट लीक साइड स्टँड घाल. असे अवकाश फ्रंट ब्रेक घातला गॅरंटी स्लिप जाता. मग क्लचार वसका मोस्टली आवडी त्या मिस्टेक करता केलोपटी कळनाशी जाय ना मागील गाडयांनी उबरचे आहे ना हांगा राबे नाका असू हांगा राबे. आम्ही 2 लोक असत नाही कशें जाता 3 लोक असल्यार हेल्प मेळत नाही गाडी उबरचे कनी. हांगा पार्क करया मागीर पळया अದೇ ಆಗುತ್ತೆ ಬಿದ್ದರೆ ಭಯ ಆಗುತ್ತೆ. कशी तू काय गाडी चिकी साईड घालता हा अशी ट्राय करता ह्याच्यात अशी येऊन सोड टर्न. ओके लेट्स ट्राय दिस ಔಟ್. ಹೋಗ್ಬೋದು ಏನಿಲ್ಲ. ಬ್ಯಾಕ್ ಬ್ರೇಕ್ ಕೆಡ್ದಾಗಿದೆ ಮಾತ್ರ ಬರೀ ಸ್ಲಿಪ್ ಆಗ್ತಾ ಇದೆ ಟಯರ್ಸ್ ಹೋಗ್ಲಿಕ್ಕೂ ಕಷ್ಟ. ಹೇಗೇಗೂ ಹೋಗ್ತಾ ಇದ್ದೀವಿ ನೋಡೋಣ. ಒಂದು ಗಾಡಿ ಸ್ವಲ್ಪ ಲೈಟ್ ಆಗಿದೆ ಏನಿಲ್ಲ ಸ್ಕಿಲ್ ಇಶ್ಯೂ ಮಾರಾಯ. ಕಲ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ಆಫ್ ರೋಡಿಂಗ್ ಅಂದರೆ ಹೀಗೆ ಇರಬೇಕು ಸುಮ್ಮನೆ ಹೋಗ್ತಾ ಇರಬೇಕು ಅಷ್ಟೇ. ಹೆಂಗಿದೆ ಜಾಗ ಬೆಟ್ಟ ಗುಡ್ಡ ಆಫ್ ರೋಡಿಂಗು ಟ್ರೆಕ್ಕಿಂಗು ಸನ್ರೈಸ್ ಎಲ್ಲ ಮುಗೀತೀಗ. ಇನ್ನೇನು ಈಗ ಶುರು ಆಗುತ್ತೆ ನಮ್ಮ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಆಫ್ ದ ಜರ್ನಿ. ನೋಡುವ ಎಲ್ಲಿವರೆಗೆ ಹೋಗ್ಬೋದು ಹೇಗೆ ಹೋಗೋದು ಏನು ಮಾಡ್ಬೋದು ಎಲ್ಲ ಈಗ ನೆಕ್ಸ್ಟ್ ಸೆಕ್ಷನ್ ಆಫ್ ದ ಜರ್ನಿ. ಚೆನ್ನಾಗಿದೆ ಚೆನ್ನಾಗಿದೆ. ದ್ವಾಪರ ಹಾಡಲು ನಿನ್ನನೆ ನೋಡಲು ನಿನ್ನನೆ ಸೇರಲು ರಾಗಮಾಲಿಕೆ ಸಖಿ ಸಖಿ
ನೀನೇ ನನ್ನ ಪ್ರೇಯಸಿ ಸೋಫಾ ಸೆಟ್ ಫೀಲಿಂಗ್ ಥರ ಅಲ್ವಾ? ಒಳ್ಳೆ ವೆದರು, ಒಳ್ಳೆ ಗ್ರೀನರಿ, ತಂಪಾದ ಗಾಳಿ. ಸನ್ ಹ್ಯಾಸ್ ರಿಸನ್ ಅಬೌವ್ ದ ಹಾರಿಸಾನ್ ಅಂತ ಹೇಳಲಿಕ್ಕೆ. ನೋಡ, ಈಗ ನೆಕ್ಸ್ಟ್ ಸ್ಟಾಪ್ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ತೀವಿ. ಅದಾದಮೇಲೆ ಸೀದಾ BR ಹಿಲ್ಸ್ ಹತ್ತಕ್ಕೆ. ಅದಕ್ಕಿಂತ ಮುಂಚೆ ಪೆಟ್ರೋಲ್ ತುಂಬಿಸ್ಬೇಕು, ಗಾಡಿ ನೋಡಬೇಕು, ಅಷ್ಟೇ, ಬೇರೆ ಏನೂ ಇಲ್ಲ. ಜಿತಾಲ್ ಪತಾಲ್, ಜಾಲಿ, ಸಿ ಯು, ಬಾಯ್. ನಮಸ್ಕಾರ ಎಲ್ರಿಗೂ. ಇನ್ನೇನು ಈಗ ಕನಕಪುರ ರೀಚ್ ಆಗ್ತಾ ಇದ್ದೀವಿ. ಒಂದು 5 ಕಿಲೋಮೀಟ್ರ್ ಅನಿಸುತ್ತೆ. ಇದು ಇಲ್ಲ, ಅದಕ್ಕಿಂತ ಕಡಿಮೆನೇ. ಈ ರೋಡಲ್ಲಿ ಬಂದಿದ್ದು ಒಳ್ಳೆಯದೇ ಆಯಿತು. ಇಲ್ಲ, ಸುಮ್ಮನೆ BR ಹಿಲ್ಸ್ವರೆಗೂ ಆ ಮೇನ್ ರೋಡ್, ಕನಕಪುರ ಮೇನ್ ರೋಡಲ್ಲೇ ಹೋಗೋದು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ. ಈ ರೋಡಲ್ಲಿ ಸ್ವಲ್ಪ ಈ ಕಡೆ ಆ ಕಡೆ ನೋಡಿ, ವಾತಾವರಣವೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಬೇರೆ ಥರನೂ ಇದೆಯಲ್ವಾ, ಅದಕ್ಕೆ ಇಷ್ಟ ಆಯಿತು. ಕನಕಪುರ ರೋಡಿಗೆ ಸ್ವಾಗತ ಸುಸ್ವಾಗತ. ಈಗ ಮುಂಜಾನೆ 8:36, 24 ಡಿಗ್ರಿ ಸೆಲ್ಸಿಯಸ್, 80 km/h ಹತ್ರ ಹೋಗ್ತಾ ಇದ್ದೀವಿ. ಕರ್ಕಶ ಶಬ್ದ ಬರುವುದು ಕೆಲವೊಮ್ಮೆ ಗ್ಯಾರಂಟಿ. ಅದು ಬರದೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಗಾಡಿ ಹಾಕಿಸ್ತಾ ಇದ್ದೀನಿ, ಎಷ್ಟಿದೆ ಅಂತ. 32 ಬೇಕಿರುತ್ತೆ. ಶುರುವಾಗುತ್ತೆ. 35 ಕರೆಕ್ಟಾಗಿದೆ. ಮೋಸ್ಟ್ಲಿ 33 ತೋರಿಸ್ತಾ ಇತ್ತು. ಈ ಮೊಬೈಲ್ ಬಿದ್ದುಬಿಡ್ತು, ಪರವಾಗಿಲ್ಲ. ಹಿಂದೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ, ಅದು ಬಿಟ್ಟರೆ ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ರಯ್ಯ ಫುಲ್ ಜಾಲಿ. ವೆಲ್ಕಮ್ ಟು ಮದ್ದೂರು. ನಾವು ಇಲ್ಲಿಂದ ಲೆಫ್ಟ್ ಟರ್ನ್ ತೊಗೊಂಡು 45 ನಿಮಿಷದಲ್ಲಿ BR ಹಿಲ್ಸ್ನ ತಂಪಾದ ವಾತಾವರಣದಲ್ಲಿ ನುಗ್ಗುತ್ತೇವೆ. We were about to have a crash with the Hindi. ಅದೇ ಅಂಕಲ್ ಹೇಳಿದ್ರಲ್ಲ, ಹೀಗೆ ಸ್ಟ್ರೈಟಾಗಿ ಹೋಗ್ಬಿಡಿ ಅಂತ. ನಮ್ಮ ಪ್ರಿಯಕರವಾದ ಈ ಪ್ರಾಣಿಗಳಿಗೆ ಮಾಡಿದ್ದು ಅಲ್ವಾ? ಈ ಕಡೆ ಕೇಗುಡಿ ವೈಲ್ಡ್ನೆಸ್ ಕ್ಯಾಂಪ್, ಅಲ್ಲೇ ಹೋಗಬೇಕು ನೆಕ್ಸ್ಟ್. ಅದೇ ಆ ಕಡೆ ಈ ಕಡೆ ನೋಡಿ ಹೇಗಿದೆ ದೇವಾಲಯ. Oh, this is a very good, smart finished. 20. Oh, thank you. 10 rupees ಟಿಕೆಟ್. ರೋಡ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಓ ಸೂಪರ್. ಒಂಥರ 4D ಫೀಲಿಂಗ್. ಆ ಥಿಯೇಟ್ರಲ್ಲೆಲ್ಲ ಎಫೆಕ್ಟ್ ಆಗ್ತಾರಲ್ಲ, ಆ ಥರ ಅನಿಸುತ್ತೆ. ಏನೋ ಯಾವುದೋ ಒಂದು ಬೇರೆ ಲೋಕದಲ್ಲೇ ಇದ್ದೀವಿ. ಹೋ 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 ಸಾಕತ್ತಾಗಿದೆ ಮಾತ್ರ.
ಅಯ್ಯೋ ದೇವ್ರೆ, ಈ ರೋಡ್ಗೂ ಬರೋ ಬಸ್ಗೂ ದೇವ್ರೆ ಅದು ಹೋಗತ್ತೆ. And thanks to whoever has built this road and maintained this. I don't want to even stop recording. Like, I don't know if I have to record or I have to be watching this. The herd of cows goes down the road all day long. It's just beautiful, man. I wanted to go there and take a pic. So we are on the top of BR Hills. ಈ ವಾತಾವರಣದಲ್ಲಿ ಬೆಚ್ಚಗಿಲ್ಲೊಂದು ಹಾಯಾಗಿ ಚಾಪೆ ಹಾಕ್ಕೊಂಡು ನೇಚರ್ ನೋಡ್ತಾ ಕಡಲೆಕಾಯಿ ತಿಂತಾ ನಿದ್ದೆ ಮಾಡಿ ಸಂಜೆ ಎದ್ದು BR Hills ಮುಗೀತು. ಏನು ಮಾಡಲಿಲ್ಲ ಇಲ್ಲಿ, ನಾನು ಬಾಳೆಹಣ್ಣು ತಿನ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಬೇರೆ ಯಾವ ಫ್ಲವರು. ಮುಂದಿನ ಪಯಣ ಕೇಗುಡಿಯ ಕಡೆಗೆ. Weather seems like it's crafted for a rider. The way in which it's curving across this lush green forest, just mind-blowing. You get glimpses of all the marvelous scenic routes and images from the films that you've watched, wherein you would appreciate the greenery. You would wonder if you would go to such locations, but I can now say that the camera will not make any justice when you would see how lively the greens are in reality. I spotted 2 deers or 3 deers. These were huge. Unfortunately, I couldn't switch on the camera on time. Let's see if we are able to get any other wildlife. Here we have Kegudi. I think there is a safari which is arranged by the forest department, but we'll have to see if at all there is one. Sakal Devya, ದೇವಿಲ್ ನಂತರ ಬೆಳೆಯ ಫೋಟೋ ತೆಗಿಯೋಣ ಅಂತ, ಬಟ್ ಇಲ್ಲಿ ಬಿಡಲ್ಲ ಸರ್. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಫೈನ್ ಹಾಕ್ಬಿಡ್ತಾರೆ. ನಮಸ್ಕಾರ ಪ್ರೇಕ್ಷಕರೇ, ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಮುಂದೆ ಶಾರ್ಟ್ಗನ್ ಹೋಗ್ತಿದೆಯಲ್ಲ, ಸೊ ನಮಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಹತ್ರ ಸಿಕ್ಕಿದ್ರು. ತುಂಬ ಒಳ್ಳೆಯವರು, ಪ್ರದೀಪ್ ಅಂತ ಅವ್ರ ಹೆಸರು. ಇಲ್ಲೇ ಉತ್ತರಹಳ್ಳಿ ಹತ್ರ ಅವ್ರ ಮನೆ. ಫ್ಯಾಮ್ಲಿ ಮ್ಯಾನ್. ಸೊ ಮನೆಯಿಂದ ಹೊರಗೆ ಬೈಕ್ ತೆಗಿಲಿಕ್ಕೆ, ರೈಡಿಗೆ ಹೋಗಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಮನೆಯವ್ರ ಮನಸ್ಥಿತಿನೂ ನಾವು ಅರ್ಥ ಮಾಡ್ಕೊಳ್ಬೇಕು, ಅವ್ರು ನಮ್ಮ ಮನಸ್ಥಿತಿ ಅರ್ಥ ಮಾಡ್ಕೊಳ್ಬೇಕು. ಇದೆಲ್ಲ ಇರುತ್ತೆ. ಈ ಕಾರಣಗಳಿಂದೆಲ್ಲ ಅವ್ರಿಗೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ಸಿಗೋದೇ ಒಂದಿನ ಸಂಡೇ, ಅದು ಫ್ಯಾಮ್ಲಿ ಜೊತೆಗೆ ಕಳೆದಿಲ್ಲ ಅಂದರೆ ಮತ್ತು ಏನು ತಾನೇ ಮಾಡ್ಬೋದು ಹೇಳಿ. ಫ್ಯಾಮಿಲಿಯವರು, ಅವರಿಗೂ ಬೇಜಾರಾಗುತ್ತೆ. ಥ್ಯಾಂಕ್ಸ್ BRT ಟೈಗರ್ ರಿಸರ್ವ್. ಅಷ್ಟೇ, ಮುಗೀತು. ಈಗ ಹೋಗ್ತಿದ್ದೀವಿ ಶಿವನ ಸಮುದ್ರದ ಕಡೆಗೆ. ಆ ಕಡೆಗೆ ಹೋಗುವ ಮೊದಲು ಒಂದು ಒಳ್ಳೆಯ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೇವೆ. ಪೆಟ್ರೋಲ್ನ ನೆಕ್ಕಿ ಆ ಬೈಕ್ ಹಾಲತ್ ಏನಾಗಿದೆಯೋ ಅಂತ ನಂಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ಖತಮ್ ಆಗಿತ್ತು ಆ ಪೆಟ್ರೋಲ್. ಒಂದು ಬೈಕಲ್ಲಿ ಶಿವನ ಸಮುದ್ರದ ಮುಂಚೆ ಎಲ್ಲಿ ಒಳ್ಳೆ ಊಟ ಸಿಗುತ್ತೋ ಅಲ್ಲಿ ನಮ್ಮ ಪ್ರೇಕ್ಷಕರೇ ಎಲ್ರಿಗೂ ನಮಸ್ಕಾರ. ನಾವೀಗ ಸೇರಿದ್ವಿ ಕನಕಪುರ ರೋಡ್. ಊಟದ ವ್ಯವಸ್ಥೆ ಎಲ್ಲಿದೆ ನೋಡಬೇಕಿಲ್ಲಿ. ಊಟ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿ ಹೋಗಿ ನಮ್ಮ ಗುಬಕ್ ಅಂತ ನುಂಗ್ಬಿಡೋದೆಲ್ಲ. ಏನೇನು ಸಿಗುತ್ತೋ ಅದೆಲ್ಲ ನುಂಗ್ಬಿಡೋಣ. ಅಷ್ಟೇನು ಹಸಿವಾಗ್ತಾ ಇಲ್ಲ. ಅದು ಚಿಕ್ಕ ಪುಟ್ಟ ತಿಂಡಿಗಳು ಏನೆಲ್ಲ ಸಿಗುತ್ತಲ್ಲ ಅದೆಲ್ಲ ಗುಬಕ್ ಅಂತ ಒಳಗೆ ಹಾಕ್ಬಿಡೋದು ಅಷ್ಟೇ.
beautiful bikes. Then now we'll go from here. So we are here at King's Gardenia, which is very close to Shivana Samudra. And then let's see what we will get here. ಕೊನೆಯ ಆಫ್ ರೋಡ್ ಬಿಟ್ಟು ಸುಮ್ಮನೆ ಇಲ್ಲಿ ಬಂದ್ವಿ, ಸನ್ಸೆಟ್ ಕಾಣುತ್ತು. ಈಗ ಸೀದಾ ರಯ್ಯ ಮನೆಗೆ ಹೋಗುವ ಸಂತಸ. ಮತ್ತೆ ಸಿಗೋಣ ವೀಕ್ಷಕರೇ, ಮತ್ತೆ ಲಾಂಗ್ ರೈಡ್ ಮಾಡೋಣ, ಮತ್ತೆ ಸಿಗುವ